ಸೊ ನಿಮಗೂ ಈ ಡೌಟ್ ಇದ್ರೆ ನೀವು ಇಂಟರ್ಡೇ ಟ್ರೇಡಿಂಗ್ ಮಾಡಬೇಕಾ ಇಲ್ಲ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕಾ ಅಂದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ಇವಾಗ ನೀವು ಇಂಟರ್ಡೇ ಟ್ರೇಡಿಂಗ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಫಾಸ್ಟ್ ಡಿಸಿಷನ್ಸ್ ಇಲ್ಲ ಕ್ವಿಕ್ ಎಂಟ್ರಿ ಎಕ್ಸಿಟ್ ಅಂತ ಹೇಳ್ತೀವಿ ಇದಿರಬೇಕು. ಇಲ್ಲಾಂದ್ರೆ ನೀವು ಸ್ಕ್ರೀನ್ ಟೈಮ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಮತ್ತೆ ಎಮೋಷನಲ್ ಕಂಟ್ರೋಲ್ ತುಂಬಾ ಇರಬೇಕಾಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಾ ನಮ್ಮ ಎಮೋಷನಲ್ ಕಂಟ್ರೋಲ್ ಇಲ್ಲ ಅಂದ್ರೆ ತುಂಬಾ ಡಿಫಿಕಲ್ಟ್ ಅದು. ಮತ್ತೆ ನೀವು ಸ್ಮಾಲ್ ಪ್ರಾಫಿಟ್ ಬುಕ್ ಮಾಡಿಬಿಟ್ಟು ಫ್ರೀಕ್ವೆಂಟ್ ಟ್ರೇಡ್ಸ್ ಅಂದ್ರೆ ಜಾಸ್ತಿ ಟ್ರೇಡ್ಸ್ ತಗೊಳ್ಳೋಷ್ಟು ಕೆಪಾಸಿಟಿ ಇರಬೇಕು. ಬೇಸಿಕಲಿ ಲೈಕ್ ಸ್ಕ್ಯಾಲ್ಪಿಂಗು. ಮತ್ತೆ ಹೈ ಪ್ರೆಷರ್ ಮತ್ತೆ ಹೈ ಡಿಸಿಪ್ಲಿನ್ ಇರಲೇಬೇಕಾಗುತ್ತೆ. ಯಾಕಂದ್ರೆ ಸ್ಟ್ರೆಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಇಂಟರ್ಡೇ ಟ್ರೇಡಿಂಗ್ ಅಲ್ಲಿ. ಸೊ ಡಿಸಿಪ್ಲಿನ್ ಇದ್ದೇ ಇರಬೇಕಾಗುತ್ತೆ. ಸೊ ಇದು ಯಾರಿಗೆ ಬೆಸ್ಟ್ ಅಂದ್ರೆ ಯಾರಿಗೆ ಟೈಮ್ ಇದೆ ಕಂಟಿನ್ಯೂಸ್ಲಿ ಚಾರ್ಟ್ ನೋಡಕ್ಕೆ, ಸೊ ಸ್ಕಿಲ್ ಇದೆ ಪ್ಲಸ್ ಚಾರ್ಟ್ಸ್ ನೋಡಕ್ ಟೈಮ್ ಇದೆ ಅಂತವ್ರಿಗೆ ಮಾತ್ರ ಇಂಟರ್ಡೇ ಟ್ರೇಡಿಂಗ್ ಬೆಸ್ಟ್ ಆಗುತ್ತೆ. ಸೊ ಸ್ವಿಂಗ್ ಟ್ರೇಡಿಂಗ್ ಯಾರಿಗೆ ಬೆಸ್ಟ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಇವಾಗ ಏನು ಸ್ಲೋ ಆಗಿ ಮಾಡ್ಬೋದು, ಸ್ವಲ್ಪ ಪ್ಲಾನ್ಡ್ ಆಗಿ ಟ್ರೇಡಿಂಗ್ ಸ್ಟೈಲ್ ಇದು. ಸೊ ಡಿಸಿಷನ್ ಮಾರ್ಕೆಟ್ ಅವರ್ಸ್ ಮೇಲೂ ನೀವು ತಗೊಬಹುದು, ಯಾವಾಗ ನಾನು ಟ್ರೇಡ್ ತಗೊಬೇಕು ಬೇಡ ಅಂತ. ಸೊ ಟ್ರೇಡ್ ತಗೊಂಡ್ರು ಒಂದೇ ದಿನದಲ್ಲಿ ಎಕ್ಸಿಟ್ ಏನ್ ಆಗೋದು ಬೇಡ. ಸೊ ಸ್ವಲ್ಪ ದಿನ ಇಲ್ಲ ಸ್ವಲ್ಪ ವಾರನೂ ಹೋಲ್ಡ್ ಮಾಡಬಹುದು. ಮತ್ತೆ ಕಮ್ಮಿ ಟ್ರೇಡ್ಸ್ ಇರುತ್ತೆ ಓವರ್ ಆಲ್. ಮತ್ತೆ ಬೆಟರ್ ರಿಸ್ಕ್ ರಿವಾರ್ಡ್ ಇರುತ್ತೆ, ನಿಮಗೆ ಪ್ಲಾನ್ ಮಾಡ್ಕೊಬಹುದು. ಮತ್ತೆ ಓವರ್ ಆಲ್ ಸ್ಕ್ರೀನ್ ಟೈಮ್ ನೋಡಿದ್ರೆ ಕಡಿಮೆ ಇರುತ್ತೆ, ಸ್ವಲ್ಪ ಪೀಸ್ ಆಗಿರುತ್ತೆ ಕಂಪೇರ್ ಟು ಇಂಟರ್ಡೇ ಟ್ರೇಡಿಂಗ್. ಸೊ ಇದು ಯಾರಿಗೆ ಬೆಸ್ಟ್ ಅಂದ್ರೆ ಇವಾಗ ನೀವು ವರ್ಕಿಂಗ್ ಪ್ರೊಫೆಷನಲ್ಸ್ 9 ಗಂಟೆಗೆ ಆಫೀಸ್ ಹೋಗ್ತೀರಾ, 10 ಗಂಟೆಗೆ ಆಫೀಸ್ ಹೋಗ್ತೀರಾ, ನೀವು ಚಾರ್ಟ್ ನೋಡ್ಕೊಂಡು ಕೂತಿರಕ್ಕಾಗಲ್ಲ ಅಂತವ್ರಿಗೆ ಸ್ವಿಂಗ್ ಟ್ರೇಡಿಂಗ್ ಬೆಸ್ಟ್. ಸೊ ನೀವು ಬೇರೆಯವ್ರು ಪ್ರಾಫಿಟ್ ಮಾಡೋದು ನೋಡ್ಕೊಂಡ್ಬಿಟ್ಟು ನೀವು ಇಂಟರ್ಡೇ ಟ್ರೇಡಿಂಗ್ ಸ್ಕ್ಯಾಲ್ಪಿಂಗ್ ಎಲ್ಲ ಮಾಡಕ್ ಹೋದ್ರೆ ಅದು ದೊಡ್ಡ ಮಿಸ್ಟೇಕ್ ಆಗುತ್ತೆ. ಸೊ ನಿಮ್ ಲೈಫ್ ಸ್ಟೈಲ್ ಪ್ರಕಾರ ನೀವು ಯಾವ ಸ್ಟೈಲ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ.